ಸೊಲ್ಯೂಷನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೀರಲ್ಲ. ನೀವೆಲ್ಲ ಆಡ್ತಿದ್ದಿದ್ದ ಮಾತು ನನ್ನ ಕಿವಿಗೆ ಬಿತ್ತು. ಸಾರಿ ಅಬೌಟ್ ದಟ್. ಇಂಟೆನ್ಷನಲ್ ಆಗಿ ಕೇಳಿಸ್ಕೊಳ್ಳಿಲ್ಲ. ಇಟ್ಸ್ ಓಕೆ ಚಿಕ್ಕಿ, ಅದೇನು ಸೊಲ್ಯೂಷನ್ ಅಂತ ಹೇಳಿ. ನೀವು ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೋ, ಯಾರು ನಿಮ್ಗೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರೋ ಅವ್ರ ಹತ್ರನೇ ಮಾತಾಡಿ. ನೀವು ಯಾಕೆ ಅದನ್ನ ಮಾಡ್ತಿಲ್ಲ? ಹಾಗೇನಾದರೂ ಮಾಡಿದ್ರೆ ಮಗು ಹುಟ್ಟೋ ಮುಂಚೆನೇ ಸತ್ತು ಹೋಗಿದೆ ಅಂತ ನಾನು ಹೇಳಿದ ಸುಳ್ಳು ಆಚೆ ಬರುತ್ತೆ. ಆ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಶ್ಯಾಮ್ಗೆ ಗೊತ್ತಾಗಬಾರ್ದು. ಅದಕ್ಕೆ ಶ್ಯಾಮ್ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಆಗಲೇಬಾರ್ದು. ಆ್ಯಕ್ಚುಲಿ ಚಿಕ್ಕಿ ಹೇಳೋದು ಕರೆಕ್ಟಾಗೇ ಇದೆ. ನಾವು ಯಾಕೆ ಡಾಕ್ಟರ್ನ ಒಂದ್ಸಲ ಮೀಟ್ ಮಾಡಬಾರ್ದು? ಯಾಕೆ, ಏನಾಯ್ತು? ಎನಿ ಪ್ರಾಬ್ಲಮ್? ಏನಾದರೂ ಹೆಲ್ಪ್ ಬೇಕಿದ್ರೆ ಐ ಕ್ಯಾನ್ ಹೆಲ್ಪ್ ಯು. ಆ ಡಾಕ್ಟರ್ ಹೆಸರು ಏನಂದ್ರಿ? ಅದು ಡಾಕ್ಟರ್ ಅಂಕಲ್. ಶಾಲಿನಿ ಆಂಟಿ, ನನಗೊಂದು ಹೆಲ್ಪ್ ಮಾಡ್ತೀರಾ? ವೈ ನಾಟ್? ಏನು ಹೆಲ್ಪು? ನಮ್ಮ ಸ್ಕೂಲಲ್ಲಿ ಒಂದು ಸ್ಕಿಟ್ ಮಾಡಕ್ ಹೇಳಿದ್ದಾರೆ. ಸೀಬಿಡ, ನಿಂಗೆ ಏನೇ ಹೆಲ್ಪ್ ಬೇಕಿರೋ ನಾನು ಮಾಡ್ತೀನಿ ತಾನೆ. ಸುಮ್ಮನೆ ನಿನ್ನ ಸ್ಕೂಲ್ ತಲೆ ಬಿಸಿಲ್ಲ ಅವ್ರಿಗೆ ಯಾಕೆ ಕೊಡ್ತೀಯಾ? ಕೊಡಿಲ್ಲ ಅಲ್ಲೇ ಹೆಲ್ಪ್. ನಾನು ನಿನ್ನ ಹತ್ರನೇ ಹೆಲ್ಪ್ ಕೇಳೋಣ ಅನ್ಕೊಂಡೆ, ಆದ್ರೆ ಇದಕ್ಕೆ ಅಪ್ಪ ಅಮ್ಮ ಇಬ್ರು ಬೇಕಲ್ವಾ? ನೀನೇ ಅಪ್ಪ ಅಮ್ಮ ಆಗೋಕ್ಕಾಗತ್ತಾ? ಸೀತಮ್ಮ ಅಂತೂ ಕಿಚನಲ್ಲಿ ಫುಲ್ ಬ್ಯುಸಿ. ಅದಕ್ಕೆ ಈಗ ಶಾಲಿನಿ ಹೇಳ್ತೀರ ನಮ್ಮಮ್ಮ, ಡಾಕ್ಟರ್ ಅಂಕಲೇ ನಮ್ಮಪ್ಪ. ಓಕೆನಾ? ವೈ ನಾಟ್? ನಿನ್ನಂತ ಮಗಳು ಸಿಗ್ತಾಳೆ ಅಂತಂದ್ರೆ ಯಾರು ಬೇಡ ಅಂತಾರೆ? ಹೇಳ್ಬಿಟ್ಟ, ಏನ್ ಮಾಡ್ಲಿ? ಡಾಕ್ಟರ್ ಅಂಕಲ್, ನೀವು ಇಲ್ಲಿ ನಿಂತ್ಕೊಳ್ಳಿ. ಶಾಲಿನಿ ಆಂಟಿ, ನೀವು ಇಲ್ಲಿ ನಿಂತ್ಕೊಳ್ಳಿ. ಎಸ್ ಮ್ಯಾಮ್. ಸಿಹಿ ರೆಡಿನಾ? ಸ್ಟಾರ್ಟ್ ಮಾಡೋಣ. ನಾನು ಕ್ಲಾಪ್ ಹೊಡಿತೀನಿ. ಅಯ್ಯೋ, ಸ್ಕಿಟ್ ಎಲ್ಲ ಆದ್ಮೇಲೆ ಕ್ಲಾಪ್ ಮಾಡೋದು ನೀ? ಆ ಕ್ಲಾಪ್ ಅಲ್ಲ, ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲಾಪ್ ಮಾಡ್ತಾರಲ್ಲ, ಆ ಕ್ಲಾಪ್. ಅನಿಪುಟ, ಸ್ಕಿಟ್ ಮಾಡೋದಕ್ಕೆ ಕ್ಲಾಪ್ ಬೋರ್ಡ್ ಯಾಕೋ ಬೇಕು ಬ್ರೋ? ಓಕೆ, ಕ್ಲಾಪ್ ಬೋರ್ಡ್ ಇರಲಿ, ನಾನು ಸ್ಟಾರ್ಟ್ ಮಾಡ್ತೀನಿ. ರೆಡಿನಾ? ರೆಡಿ. ಆಕ್ಷನ್. ಡಾಕ್ಟರ್ ಅಂಕಲ್, ಶಾಲಿನಿ ಆಂಟಿ, ಅಯ್ಯೋ ಅಪ್ಪ ಅಮ್ಮ, ಸಾರಿ, ಒನ್ ಮೋರ್ ಪ್ಲೀಸ್. ರೆಡಿನಾ? ರೆಡಿ. ಆಕ್ಷನ್. ಅಪ್ಪ ಅಪ್ಪ, ನೀವು ನನ್ಗೆ ಯಾವತ್ತೂ ಸಿಗಲ್ಲ ಅಂದ್ಕೊಂಡಿದ್ದೆ. ಅದೇ ನೀವು ಇಲ್ಲೇ ಇದ್ದೀರಾ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಥ್ಯಾಂಕ್ ಯು ಗಾಡ್, ನನಗೆ ನನ್ನ ಅಪ್ಪ ಅಮ್ಮನ ಕೊಟ್ಟಿದ್ದಕ್ಕೆ. ನಾನು ಇನ್ಮೇಲೆ ಇವ್ರನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಐ ಲವ್ ಯು ಅಪ್ಪ, ಐ ಲವ್ ಯು ಅಮ್ಮ.
ನಿಂಗೆ ಹೇಳಿದ್ದೆ ಅಲ್ವಾ, ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನಮ್ ಕೈ ಹಿಡ್ಕೊಂಡೇ ಇರ್ಬೇಕು ಅಂತ. ಮಕ್ಳು ಅಪ್ಪ ಅಮ್ಮ ಹೇಳೋ ಮಾತನ್ನ ಕೇಳ್ಬೇಕು, ಅಪ್ಪ ಅಮ್ಮನ ಜೊತೆಲೇ ಇರ್ಬೇಕು. ಇಷ್ಟು ಜನದ ಮಧ್ಯೆ ನೀನ್ ಕಳ್ದು ಹೋಗಿದ್ದಿದ್ರೆ ನಾನು ನಿನ್ನ ಎಲ್ಲಿ ಅಂತ ಹುಡ್ಕೋದು? ಆಂಟಿ, ನೀವು ಸಿಹಿ ಅಮ್ಮ ಅಮ್ಮ ತಗನೆ ಫೀಲ್ ಮಾಡ್ಕೊಂಡು ಹೇಳ್ಬೇಕಾಗಿತ್ತು. ಆದರೆ ಮಗಳೇ, ನೀನೆಲ್ಲೇ ಹೋಗುತ್ತಿದ್ರು ಆ ದೇವರು ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಸೇರಿಸ್ತಿದ್ದ. ಈಗಲೂ ಅದೇ ಕೆಲಸ ಮಾಡಿದ್ದಾನೆ. ಹೌದಲ್ವಾ? ಆ ದೇವ್ರು ಇನ್ಮೇಲೆ ಯಾವತ್ತೂ ನಿಮ್ಮಿಂದ ನನ್ನ ದೂರ ಮಾಡಲ್ಲ ಅಲ್ವಾ? ಇಲ್ಲ ಕಂದ. ಯಾರೋ ಬ್ರೇವ್ ಗರ್ಲ್, ಈ ಹೊಸ ಜಾಗದಲ್ಲಿ ಇಷ್ಟು ಜನರ ಮಧ್ಯೆ ನಿಮ್ಮ ಅಪ್ಪ ಅಮ್ಮನೇ ಹುಡ್ಕೊಂಡ್ ಬಂದಿದ್ಯಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಇನ್ನು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗ್ಬೇಡ, ಕೈ ಹಿಡ್ಕೊಂಡೇ ನಡ್ಕೊಂಡು ಹೋಗ್ಬೇಕು, ಓಕೆ? ಎಸ್ಪೆಷಲಿ ಈ ಥರ ಟೂರ್ಗೆ ಬಂದಾಗ. ಓಕೆ ಡಿಯರ್ ಡಾಟ್ ಡಾಕ್ಟರ್ ಅಂಕಲ್. ಡಿಯರ್ ಡಾಟ್ ಡಾಕ್ಟರ್ ಅಂಕಲ್ ಅಲ್ಲ ಕಣೆ ಅವರು, ನಿಂಗಪ್ಪ. ಅಯ್ಯೋ ಸಾರಿ ಸಾರಿ. ಓಕೆ ಅಪ್ಪ. ಅಪ್ಪ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಸೂಪರ್ ಆಗಿತ್ತು ಕಂದ. ಇದವ್ವ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ನಮ್ಮ ಸ್ಕೂಲಲ್ಲಿ ಒಂದು ಸ್ಕಿಟ್ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಅಪ್ಪ ಮತ್ತೆ ಮಗು ಪಿಕ್ನಿಕ್ ಹೋಗಿರ್ತಾರೆ, ಅಪ್ಪ ಅಮ್ಮಯಿಂದ ದೂರ ಆಗಿರುತ್ತೆ. ಆ ಸೀನ್ನ ಇಟ್ಕೊಂಡು ನಾನು ಅಪ್ಪ ಅಮ್ಮ ಸಾರಿ ಡಿಯರ್ ಡಾಟ್ ಡಾಕ್ಟರ್ ಅಂಕಲ್ ಮತ್ತೆ ಶಾಲಿನಿ ಆಂಟಿ ಜೊತೆ ಮಾಡಿದೆ. ಹೇಗಿತ್ತು? ಚೆನ್ನಾಗಿತ್ತಾ? ಹೇಗಿತ್ತು ಮಡಿವಾಗರ ಆಂಟಿ? ಏ, ನಿನ್ನ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಾ? ಯಾರಾದ್ರೂ ಮೀರ್ಸೋಕ್ಕಾಗತ್ತಾ? ಸಿಹಿ, ನಾನು ನೀನು ಮಾಡಿದ ಸ್ಕಿಟ್ ನೋಡಲಿಲ್ಲ, ಆದರೂ ನಾನು ನಿನಗೆ ಕ್ಲ್ಯಾಪ್ ಮಾಡ್ತೀನಿ. ಯಾಕೆ ಅಂದರೆ ನಮ್ಮ ಸಿಹಿ ಪುಟ್ಟ ಏನು ಮಾಡಿದ್ರು ಚೆನ್ನಾಗಿರುತ್ತೆ. ಸರಿ, ಇವಾಗ ನಮ್ಮ ಸೀತಾ ನಮ್ಮೆಲ್ರಿಗೋಸ್ಕರ ಸ್ಪೆಷಲ್ ಅಡುಗೆ ಮಾಡಿದ್ದಾಳೆ. ಎಲ್ಲರೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಪ್ಲ್ಯಾನ್. ವಾವ್, ನೈಸ್ ನೈಸ್. ಬನ್ನಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಶಾಲಿನಿ ಪ್ಲೀಸ್ ಸಿಟ್. ನಂಗೆ ಬೇಡ, ಐ ಆಮ್ ಆನ್ ಡಯಟ್. ಯು ಪೀಪಲ್ ಕ್ಯಾರಿ ಆನ್. ಅಯ್ಯೋ ಶಾಲಿನಿ, ನಿನ್ನ ಡಯಟ್ ನೋಡೋಕ್ಕಾಗ್ದೇ ಸೀತಾ ಇದೆಲ್ಲ ಅಡುಗೆ ಮಾಡಿರೋದು. ತಿನ್ ನೋಡು, ಸೊಪ್ಪಿನ ಕಿಚಡಿ, ಬೆಂಡಿ ಫ್ರೈ, ಆಮೇಲೆ ಅವಲಕ್ಕಿ ಪಾಯಸ. ಹಾಂ, ಅವಲಕ್ಕಿ ಪಾಯಸಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಿಲ್ಲ. ಖರ್ಜೂರ ಮತ್ತು ಅಂಜೂರನ ಪೇಸ್ಟ್ ಮಾಡಿ ಹಾಕಿದ್ದಾಳೆ. ನಿನ್ನ ಡಯಟಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಶಾಲಿನಿ, ಬನ್ನಿ ಅಮ್ಮ, ಐ ಮೀನ್ ಶಾಲಿನಿ ಆಂಟಿ, ಬನ್ನಿ. ಚಿಟ್ಟೆ ಉಸಿರು ಕಟ್ಟಿ ಸತ್ತ ಬಿಡ್ತಾರೆ, ಬಿಟ್ರೆ ಅಂತ ಆರೋಗ್ಬಿಡ್ತದೆ. ಪಾಯಸ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನೇ ತಿನ್ನಿಸ್ತೀನಿ. ಸಾರಿ. ಪಾಯಸ ತುಂಬ ಚೆನ್ನಾಗಿದೆ, ಕೊಡು, ನಾನು ತಿಂತೀನಿ.
ಸೀತಾ ಏನಾಯ್ತು? ಅದನ್ನ ನಾನು ಕೇಳ್ಬೋದಾ? ಏನಿಲ್ಲ ಅತ್ತೆ. ಇಲ್ಲಿ ನೋಡು, ನಿನಗೆ ನನ್ನ ಬಗ್ಗೆ ಕೆಲವು ವಿಷಯಗಳಲ್ಲಿ ಅಸಮಾಧಾನ ಇರ್ಬೋದು, ಆದರೆ ನಾನು ಒಬ್ಬ ತಾಯಿ ಅಲ್ವಾ? ಏನು ವಿಷಯ ಹೇಳು. ಎಲ್ಲರೂ ಅಲ್ಲಿ ಖುಷಿಯಾಗಿ ಕೂತಿದ್ರೆ ನೀನು ಮುಖ ಸಪ್ಪಗೆ ಮಾಡಿಕೊಂಡು ಹೀಗೆ ಓಡಿ ಬಂದೆ. ಅದಕ್ಕೆ ಏನಾಯಿತು ಕೇಳೋಣ ಅಂತ ನೀನು ಹಿಂದೆ ನಾನು ಬಂದೆ. ನಾವು ಹೆತ್ತ ಮಕ್ಕಳು ನಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಹತ್ತಿರ ಆದಾಗ ಕರಳು ಚಿರುಕ್ಕನ್ನುತ್ತಲ್ವ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೀತಾ. ಯಾಕೆ ಅಂತಂದರೆ ಆ ಫೀಲಿಂಗ್ನ ನಾನು ಅನುಭವಿಸ್ತಾ ಇದ್ದೀನಿ. ಈಗ ನಮ್ಮ ಮನಿನೇ ತಗೋ, ಅವ್ನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಡಿಮೆ. ಹಾಗಂತ ನಾನು ಬೇಜಾರು ಮಾಡ್ಕೊಂಡು ಕೂತಿರೋದಕ್ಕಾಗತ್ತಾ? ಬೆಳೀಲಿ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಚಿಕ್ಕಿ, ಸಿಹಿ ಯಾವಾಗಲೂ ಹಾಗೇನೆ. ವಟಾರದಲ್ಲೂ ಅಷ್ಟೇ, ಅಜ್ಜಿ ತಾತ ಜೊತೆ, ಪ್ರಿಯನ್ ಜೊತೆ, ಮಕ್ಕಳ ಜೊತೆ ತುಂಬ ಬೇಗ ಫ್ರೆಂಡ್ಸ್ ಆಗಿಬಿಡ್ತಾಳೆ. ಎಲ್ಲರೂ ಬೇಗ ಹಚ್ಕೊಂಡ್ಬಿಡ್ತಾಳೆ. ನಾನು ಬೇರೆ ಏನಕ್ಕೋ ಬೇಜಾರು ಮಾಡ್ಕೊಂಡಿದ್ದೆ. ನಿನಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ ಸೀತಾ. ಆ ಶ್ಯಾಮ್ ಮತ್ತು ಅವನ ಹೆಂಡತಿ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನು ಏನೋ ಒಂಥರ ಇದೆಯಾ, ಯಾಕೆ ಅಂತಲೂ ಗೊತ್ತು. ಸಿಹಿ ಅವ್ರಿಗೆ ಹತ್ತಿರ ಆಗ್ತಾ ಇದ್ದಾಳೆ. ಅವರು ಪಾಪ ಮಗುನ ಕಳ್ಕೊಂಡು ಇವಳ ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೋತಾ ಅವರು ಕ್ಲೋಸ್ ಆಗ್ತಾ ಇದ್ದಾರೆ. ಅದನ್ನು ನೋಡಿ ನಿನಗೊಂಥರ ಅನ್ನಿಸ್ತಿದೆ ಅಲ್ವಾ? ಏನು ಮಾಡೋದಕ್ಕಾಗೋದಿಲ್ಲ ಸೀತಾ. ಮಕ್ಕಳು ಬೆಳೀತಾ ಬೆಳೀತಾ ಆಕಾಶಕ್ಕೆ ಹಾರ್ತಾರೆ. ಅದನ್ನು ನಾವು ನೋಡಿ ಹಾರಲಿ ಅಂತ ಬಿಟ್ಬಿಡ್ಬೇಕು. ನಮ್ಮಿಂದ ದೂರ ಆಗೋದನ್ನು ನೋಡೋದಕ್ಕೆ ನಾವು ರೆಡಿ ಇರಬೇಕು. ಅತ್ತೆ, ಪ್ಲೀಸ್ ಈ ಥರ ಮಾತಾಡಬೇಡಿ. ಸಿಹಿಗೆ ಯಾವತ್ತೂ ನನ್ನನ್ನು ಬಿಟ್ಟು ಹೋಗಲ್ಲ. ಅವಳು ನನ್ನ ಮಗಳು, ನನ್ನ ಜೊತೆನೇ ಇರ್ತಾಳೆ. ಅಫ್ಕೋರ್ಸ್ ಸೀತಾ, ಸಿಹಿ ನಿನ್ನ ಮಗಳೇ, ಯಾರಿಲ್ಲ ಅಂದಿದ್ದು? ಇದ್ಯಾಕೆ ಇಷ್ಟು ಸಲ ಹೇಳ್ತಿದ್ಯಾ? ನಾನು ಹೇಳಿದ್ದು ಬೆಳೆಯೋ ಮಕ್ಕಳಿಗೆ ಒಂದು ಸ್ವಲ್ಪ ಫ್ರೀಡಮ್ ಕೊಡಬೇಕು ಅಂತ ಅಷ್ಟೇ. ನೀನು ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ? ಯಾಕಂದರೆ ಅವಳು ನನ್ನ ಮಗಳು ಅತ್ತೆ, ಅಷ್ಟೇ. ಅವ್ರಿಗೆ ಬಡಿಸ್ದೆ ನಾನು ಹಾಗೆ ಬಂದ್ಬಿಟ್ಟೆ. ಪ್ಲೀಸ್ ನೀವು ಊಟಕ್ಕೆ ಬನ್ನಿ. ಯಾವ ತಾಯಿ ತಾನೇ ತನ್ನ ಮಗುನ ನನ್ನ ಮಗು ಅಂತ ಹೇಳ್ತಾಳೆ? ಇದ್ಯಾಕೆ ಸೀತಾ ಇಷ್ಟೊಂದು ಇನ್ಸೆಕ್ಯೂರ್ಡ್ ಆಗಿದೆಯಾ? ಏನು ನಡೀತಾ ಇದೆ? ಏನನ್ನು ಮುಚ್ಚಿಡ್ತಾ ಇದೆಯಾ ಸೀತಾ? ಸೀತಾ ಬನ್ನಿ ಬೇಗ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಸೀತಾ ಅದಕ್ಕೆ ನಿಮ್ಮ ಮಾಡಿಗೆ ಅವಲಕ್ಕಿ ಪಾಯಸ ಸೂಪರ್. ಹಬ್ಬಬ್ಬಾ, ನಮ್ಮ ಮನಿಪುಟ ಇದೇ ಫಸ್ಟ್ ಟೈಮ್ ಸೀತಾನ ಅತ್ತಿಗೆ ಅಂತ ಬಾಯಿ ತುಂಬಾ ಕರೀತಾ ಇರೋದು. ರಾಮ್ ನೆನ್ನೆ ಕೂಡ ಕರ್ದ, ನೀನ್ ಕೇಳಿಸ್ಕೊಳ್ಳಿಲ್ಲ ಅಷ್ಟೇ. ಹೌದಾ? ಸಿಹಿನೇ ಹೇಳಿದ್ದು, ಅವಳಮ್ಮ ನನಗೆ ಅದಕ್ಕೆ ಅಂತ. ಸೀತಾ ಆಂಟಿ ನನ್ನ ಲೈಫ್ನ ಫಸ್ಟ್ ಅದಕ್ಕೆ. ಹೇ ಅನಿ, ಬಾರೋ ಇಲ್ಲಿ. ಅತ್ತಿಗೆ ಅಂತ ಕರೆದು ಆಂಟಿ ಅಂತಾನು ಕರಿತಾ ಇದೆಯಲ್ಲ, ಅದ್ರಲ್ಲೂ ಸೀತಾ ಆಂಟಿ ನನ್ನ ಲೈಫಲ್ಲಿ ಫಸ್ಟ್ ಅದಕ್ಕೆ ಅಂತ ಬೇರೆ ಹೇಳ್ತಿದ್ಯಾ. ಸೀತಾ ನಿನ್ ಲೈಫ್ಗೆ ಫಸ್ಟ್ ಅಂಡ್ ಲಾಸ್ಟ್ ಅದಕ್ಕೆ ಕೂಡ, ಸರಿನಾ? ತಿನ್ನು. ಸೀತಾ, ಅಡುಗೆ ಮಾತ್ರ ಫ್ಯಾಂಟಾಸ್ಟಿಕ್. ಅದೇ ಪಲ್ಯ, ಅದೇ ಕಿಚಡಿ, ಅದೇ ಪಾಯಸ, ಅದ್ರ ಟೇಸ್ಟ್ ಮಾತ್ರ ಮಾರ್ವಲಸ್. ಥ್ಯಾಂಕ್ಸ್. ಓಹೋ, ಏನಪ್ಪ ಇದು? ಟೀಮ್ ಎಲ್ಲ ಸೇರ್ಕೊಂಡು ಡೇ ನೈಟ್ ಮ್ಯಾಚ್ ಶುರು ಮಾಡ್ಬಿಟ್ಟಿದ್ದೀರಾ? ಆಹಾ, ಪಿಚ್ ಸಖತ್ತಾಗಿದೆ, ಒಳ್ಳೆ ಬ್ಯಾಟಿಂಗ್ ನಡೀತಿದೆ ಅನ್ಸುತ್ತೆ. ಅಲ್ಲ, ಈ ಮನೇಲಿ ನಾನು ಒಬ್ಬ ಪ್ಲೇಯರ್ ಇದ್ದೀನಿ, ನನ್ನ ಬ್ಯಾಟಿಂಗ್ ಆಡೋಕ್ಕೆ ಕರಿಬೇಕು ಅಂತ ಅನ್ನಿಸ್ತೇ ಇಲ್ವಾ ನಿಮ್ಗೆ ಯಾರಿಗೂ? ಥ್ಯಾಂಕ್ ಯು. ನನ್ನ ಟೀಮಲ್ಲಿ ನಾನೇ ಓಪನಿಂಗ್ ಬ್ಯಾಟ್ಸ್ಮನ್.
ನಾನೇ ಬ್ಯಾಟಿಂಗ್ ಆಡ್ಕೋತೀನಿ. ಓ ಶ್ಯಾಮ್, ನಿಧಾನಕ್ಕೆ ಬ್ಯಾಟಿಂಗ್ ಆಡಪ್ಪ ನೀನು. ಖಂಡಿತ. ಆಮೇಲೆ ಸಾರಿ, ನಿನ್ನ ಹೆಸರು ಮರ್ತ್ಬಿಟ್ಟೆ ಕಣಮ್ಮ. ನೀನು ಅಷ್ಟೇ ನಿಧಾನಕ್ಕೆ ಬ್ಯಾಟಿಂಗ್ ಆಡು, ಓಕೆ? ಸೀತಾ ನೋಡಿ ಇಲ್ಲಿ, ಶಾಲಿನಿ ಎಲ್ಲನೂ ಹಸ್ಕೊಂಡು ತಿಂತಿದ್ದಾಳೆ. ಅದನ್ನ ನೋಡಿ ನಂಗೆ ಹೊಟ್ಟೆ ತುಂಬ್ತಾ ಇದೆ. ರಿಯಲಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಸೀತಾ. ಹೌದು, ಈ ಮನೆಗೆ ಬಂದಮೇಲೆ ನನ್ನ ಶಾಲಿನಿ ಮೊದಲಿನ ಶಾಲಿನಿ ಥರನೇ ಇಲ್ಲ. ಶಿ ಈಸ್ ಈಟಿಂಗ್ ಲೈಕ್ ಆಲ್ ಆಫ್ ಅಸ್. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಎಲ್ಲ ಯಾಕೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ, ಅದೇ ಖುಷಿ ನನಗೆ. ಶಾಲಿನಿ ಆಂಟಿ, ಎಲ್ಲ ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಮತ್ತೆ ತಿಂತೀನಿ. ನೋ ನೋ ನೋ, ಇಟ್ಸ್ ಓಕೆ, ನಾನು ತಿಂತೀನಿ. ಸಿಹಿ, ನೀನು ಈ ಕಡೆ ಬಾ, ಅವ್ರು ಆರಾಮಾಗಿ ಊಟ ಮಾಡಲಿ. ಅರ್ಧಂಬರ್ಧ ಊಟ ಮಾಡಿದ್ಯಾ, ಪೂರ್ತಿ ಮಾಡು ಬಾ. ಸೀತಮ್ಮ, ನಾನು ಇಲ್ಲ, ಆರಾಮಾಗಿದ್ದೀನಿ. ಬಾ. ಸೀತಾ ಬನ್ನಿ ಕೂತ್ಕೊಳ್ಳಿ. ಈ ಥರದೊಂದು ದೊಡ್ಡ ಕುಟುಂಬದ ಮಧ್ಯೆ ಕೂತು ರುಚಿಯಾದ ಅಡುಗೆ ತಿಂತ ಮಾತಾಡ್ತಾ ಸಮಯ ಕಳೆಯೋದು ಎಷ್ಟು ಚೆನ್ನಾಗಿದೆ. ನನ್ನ ಲೈಫಲ್ಲಿ ಈ ಥರದೊಂದು ಮೊಮೆಂಟೇ ಇರಲಿಲ್ಲ. ಥ್ಯಾಂಕ್ಸ್ ಟು ಯು ಆಲ್. ಈಗ ನಮ್ಮ ಮಗಳು ನಮ್ಮ ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಶ್ಯಾಮ್ ಪ್ಲೀಸ್, ಎಲ್ರೂ ಖುಷಿಯಾಗಿರ್ಬೇಕಾದ್ರೆ ಈ ಥರ ಮಾತಾಡಿ ಎಲ್ರಿಗೂ ಬೇಜಾರು ಮಾಡಬೇಡ. ಯು ರೈಟ್. ಸಾರಿ, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ನೀನು ಖುಷಿಯಾದ ಸಮಯನ ಹಾಳು ಮಾಡಿದೆ ಅನ್ಸುತ್ತೆ. ಏ ಶ್ಯಾಮ, ಪಾಪ ನೀನು ನಿನ್ನ ಕಷ್ಟ ಹಂಚ್ಕೋತಾ ಇದೀಯ ಅಷ್ಟೇ ಕಣ. ಅದು ನಮ್ಮೆಲ್ಲರೂ ಖುಷಿನ ಹಾಳು ಮಾಡೋ ಲೆಕ್ಕಕ್ಕೆ ಬರಲ್ಲ. ಡೋಂಟ್ ವರಿ. ಆದ್ರೆ ನಿಮ್ಮ ವಿಷಯದಲ್ಲಿ ಆ ಬಾಡಿಗೆ ತಾಯಿ ಮಾಡಿರೋದು ತುಂಬಾನೇ ದೊಡ್ಡ ಅಪರಾಧ. ಚೀಟಿಂಗ್ ಅದು. ಅಲ್ಲ, ಮಗು ನಿಮ್ದು ಅಂತ ಗೊತ್ತಿದ ಮೇಲೆ ಅದನ್ನ ಹೆಂಗಾದ್ರೂ ಮಾಡಿ ನಿಮಗೆ ವಾಪಸ್ ತಲುಪಿಸೋದು ಅವಳ ಜವಾಬ್ದಾರಿ ತಾನೆ. ಯಾಕತ್ತರ ಮಾಡಲಿಲ್ಲ ಅವಳು? ಮಾವ, ಬಾಡಿಗೆ ತಾಯಿದೆ ತಪ್ಪು ಅಂತ ನೀವು ಯೋಚನೆ ಮಾಡ್ತೀರಾ? ಆ ಮಗು ಆ ಬಾಡಿಗೆ ತಾಯಿದ್ದಲ್ಲ ಅಂತ ಅವಳಿಗೆ ಗೊತ್ತಿದ ಮೇಲೂ ಅವಳು ತನ್ನ ಮಗು ಅಂತ ಹೇಗೆ ಸಾಗಕ್ಕೆ ಸಾಧ್ಯ? ಬಟ್ ಸೀತಾ, ಶ್ಯಾಮ್ ಕೇಸಲ್ಲಿ ಹಾಗೆ ಆಗಿದೆಯಲ್ಲ. ಬರೀ ತನ್ನ ಜೊತೆ ಮಾತಾ ಕರ್ಕೊಂಡು ಹೋಗಿಲ್ಲ, ಮಗು ಬದುಕಿದ್ರು ಬದುಕಿಲ್ಲ ಅನ್ನೋ ತರ ಪ್ರಿಟೆಂಡ್ ಮಾಡಿದ್ದಾರೆ. ಅದನ್ನ ಡಾಕ್ಟರ್ ಮೂಲಕ ಇವ್ರಿಗೆ ಹೇಳಿ ಮೋಸ ಮಾಡಿದಾಳೆ. ಇಸ್ಂಟ್ ಶಿ ಎ ಕ್ರಿಮಿನಲ್? ಪ್ಲೀಸ್, ಇದ್ರ ಬಗ್ಗೆ ಏನು ಡಿಸ್ಕಷನ್ ಸಾಕು. ನಮ್ಮ ಹಣೆಯಲ್ಲಿ ಹೇಗೆ ಬರ್ತಿದ್ಯೋ ಹಾಗಾಗಲಿ. ಇಫ್ ಯು ಡೋಂಟ್ ಮೈಂಡ್, ಇದ್ರ ಬಗ್ಗೆ ಮಾತಾಡೋ ತಿಳಿಸ್ಬೋದಾ? ಸಾರಿ. ಆ ಶ್ಯಾಮ್ ನೋಡಿದ್ರೆ ಯಾವಾಗಲೂ ಮಗು ಮಗು ಅಂತ ಗೋಗರಿತಾ ಇರ್ತಾನೆ. ಈ ಶಾಲಿನಿ ಒಂಚೂರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕೋ ಏನೋ ಸರಿ ಇಲ್ವಲ್ಲ. ಭಾರ್ಗು,
ಏನು ವಿಷಯ? ಅಲ್ಲ, ಮ್ಯಾಟ್ರ್ ಏನು ಅಂತ? ಏನೋ ಸರಿ ಇಲ್ಲ. ಆ ಗಂಡ ಹೆಂಡತಿ ಮಧ್ಯೆ ಸಮಥಿಂಗ್ ಇಸ್ ಫಿಶಿ. ಏನೋ ಮುಚ್ಚಿಡ್ತಾ ಇದ್ದಾರೆ. ಏನು ಮುಚ್ಚಿಡ್ತಾ ಇದ್ದಾರೆ? ಇಬ್ಬರಲ್ಲೊಬ್ರು ಅಥವಾ ಇಬ್ರೂ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇ ಭಾರ್ಗು, ಏನು ಮುಚ್ಚಿಡ್ತಾ ಇದ್ದಾರೆ? ಏನು ಅಂತ ಈ ಕ್ಷಣದಲ್ಲಿ ನನಗೂ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಏನೋ ಮುಚ್ಚಿಡ್ತಾ ಇದ್ದಾರೆ. ಈಗ ನಾನು ಗಮನಿಸಿದ ಹಾಗೆ ಆ ಡಾಕ್ಟರ್ ಶ್ಯಾಮ್ ಇದಾನಲ್ಲ, ಅವನು ನಮ್ಮ ಮನೇಲಿ ಎಷ್ಟು ಕಂಫರ್ಟಬಲ್ ಆಗಿದ್ದಾನೋ ಅವನ ಹೆಂಡತಿ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ನಮ್ಮ ಸಿಹಿ ಅವರಿಬ್ಬರ ಜೊತೆ ಇದ್ರೆ ನಿನ್ಗೇನು ಅನ್ಸುತ್ತೆ ವಿಶ್ವ? ಸಿಹಿನಾ? ಅವಳಿಗೇನು ಭಾರ್ಗು, ಆರಾಮಾಗಿದ್ದಾಳೆ. ಇಬ್ರು ಅಂಕಲ್ ಆಂಟಿ ಎಕ್ಸ್ಟ್ರಾ ಪ್ಲೇಸ್ ಬಂದಿದಾರಲ್ಲ ಮನೆಗೆ, ಖುಷಿಯಾಗಿದ್ದಾಳೆ ಅವಳು. ಆ ಕಪಲ್ ಮಗುನ ಬೇರೆ ಕಳ್ಕೊಂಡಿದ್ದಾರೆ. ನಮ್ಮ ಸಿಹಿ ಅವ್ರಿಗೆ ಕ್ಲೋಸ್ ಆಗ್ತಿದ್ದಾಳೆ. ಆಗಲಿ ಅಲ್ವಾ? ಯಾರಿಗೂ ನೀನು ಏನು ಹೇಳ್ತಿದ್ಯೋ ಅರ್ಥ ಆಗ್ತಿಲ್ಲ. ನಮ್ಮ ಸೀತಮ್ಮ ಬೇರೆ ಇನ್ನೊಂದು ಮಗು ಬೇಕು ಅಂತ ಡಿಸೈಡ್ ಮಾಡಾಯ್ತಲ್ಲ. ಸೊ ಒಂದು ನಿಮಿಷ ಭಾರ್ಗು, ಒಂದು ನಿಮಿಷ. ನೀನು ಏನು ಹೇಳ್ತಿದ್ಯಲ್ಲ ಬೌನ್ಸರ್ ಆಗ್ತಿದೆ, ಡಕ್ ಮಾಡ್ಬಿಡ್ತೀನಿ. ಈಗ ಹೇಳು ಭಾರ್ಗು, ಏನಾದರೂ ನಂಗೆ ಒಂಚೂರು ಅರ್ಥ ಆಗ್ಬೋದು. ನಮ್ಮ ಸೀತನ ಹತ್ರ ನಿನ್ನ ಮಗಳು ಸಿಹಿ ಆ ಶ್ಯಾಮಗೂ ಶಾಲಿನಿಗೂ ಕ್ಲೋಸ್ ಆಗ್ತಾ ಇದ್ದಾಳೆ. ಸುಮ್ಮನೆ ಸಿಹಿನ ಆ ಪಾಪದ ಗಂಡ ಹೆಂಡತಿಗೆ ಕೊಟ್ಬಿಡು, ಅವ್ರು ಚೆನ್ನಾಗಿ ನೋಡ್ಕೋತಾರೆ, ಮೂವರು ಸುಖವಾಗಿರ್ತಾರೆ, ಆಮೇಲೆ ನೀನು ನೆಮ್ಮದಿಯಾಗಿ ಇನ್ನೊಂದು ಮಗು ಮಾಡ್ಕೋಬೋದು ಅಂತ ಹೇಳ್ಬೋದಲ್ವಾ ವಿಶ್ವ?